ಪಕ್ಷ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಬಸವಣ್ಣನವರು ಏನು ಹೇಳಿದ್ದಾರೆ ಆ ತತ್ವಾದರ್ಶದ ಮೇಲೆ ನಡೆಯುವಂಥ ನಮ್ಮ ಪಕ್ಷ. ಹೀಗಾಗಿ ಇವತ್ತು ನಾವು ಯಾವ ಜಾತಿಗೂ ಅನ್ಯಾಯ ಆಗದ ರೀತಿ ಏನು ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪಿದೆ, ಆ ತೀರ್ಪಿನ ಪ್ರಕಾರ ಯಾರು ಪರ್ಮನೆಂಟ್ ಹಿಂದುಳಿದ ವರ್ಗಗಳ ಆಯೋಗ ಇದೆ ಅವರು ಹೋಗಿ ಸರ್ವೆ ಮಾಡ್ತಾರೆ, ಸಾಮಾಜಿಕ ಶೈಕ್ಷಣಿಕ ಒಂದು ಸಮೀಕ್ಷೆ ಮಾಡಿ ಆ ಸಮೀಕ್ಷೆ ಆಧಾರದ ಮೇಲೆ ಯಾವ ಸಮುದಾಯ ಎಲ್ಲಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಹಿಂದುಳಿರುವಿಕೆ ಇದೆ, ಆ ಹಿಂದುಳಿರುವಿಕೆ ಆಧಾರದ ಮೇಲೆ ಪ್ರತಿಯೊಬ್ಬರಿಗೂ ಸಮಾನವಾಗಿ ಅವರಿಗೆ ಸಾಮಾಜಿಕ ನ್ಯಾಯ ಕೊಡುವಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ. ಸಂವಿಧಾನಾತ್ಮಕವಾದಂಥ ಪ್ರತಿಯೊಬ್ಬರ ಹಕ್ಕಿದೆ, ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೇವೆ. ಪಕ್ಷ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು. ಬಸವಣ್ಣನವರು ಏನು ಹೇಳಿದ್ದಾರೆ ಆ ತತ್ವಾದರ್ಶದ ಮೇಲೆ ನಡೆಯುವಂಥ ನಮ್ಮ ಪಕ್ಷ. ಹೀಗಾಗಿ ಇವತ್ತು ನಾವು ಯಾವ ಜಾತಿಗೂ ಅನ್ಯಾಯ ಆಗದ ರೀತಿ ಏನು ಸರ್ವೋಚ್ಚ ನ್ಯಾಯಾಲಯದ ಒಂದು ತೀರ್ಪಿದೆ, ಆ ತೀರ್ಪಿನ ಪ್ರಕಾರ ಯಾರು ಪರ್ಮನೆಂಟ್ ಹಿಂದುಳಿದ ವರ್ಗಗಳ ಆಯೋಗ ಇದೆ ಅವರು ಹೋಗಿ ಸರ್ವೆ ಮಾಡ್ತಾರೆ, ಸಾಮಾಜಿಕ ಶೈಕ್ಷಣಿಕ ಒಂದು ಸಮೀಕ್ಷೆ ಮಾಡಿ ಆ ಸಮೀಕ್ಷೆ ಆಧಾರದ ಮೇಲೆ ಯಾವ ಸಮುದಾಯ ಎಲ್ಲಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಹಿಂದುಳಿರುವಿಕೆ ಇದೆ, ಆ ಹಿಂದುಳಿರುವಿಕೆ ಆಧಾರದ ಮೇಲೆ ಪ್ರತಿಯೊಬ್ಬರಿಗೂ ಸಮಾನವಾಗಿ ಅವರಿಗೆ ಸಾಮಾಜಿಕ ನ್ಯಾಯ ಕೊಡುವಂಥದ್ದು ಸರ್ಕಾರದ ಜವಾಬ್ದಾರಿ ಇದೆ. ಸಂವಿಧಾನಾತ್ಮಕವಾದಂಥ ಪ್ರತಿಯೊಬ್ಬರ ಹಕ್ಕಿದೆ, ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೇವೆ.